ತುಮಕೂರಿನಲ್ಲಿ ಭಾರೀ ಹಾಲಿಕಲ್ಲು ಮಳೆ, ಬಾಳೆ, ಮಾವು, ಪಪ್ಪಾಯ ಬೆಳೆಗಳಿಗೆ ಭಾರೀ ಹಾನಿ, ರೈತರ ಆತಂಕ. ತುಮಕೂರು, ಮಾರ್ಚ್ 18. ಕಳೆದ 2 ದಿನಗಳಿಂದ ತುಮಕೂರು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯ ಜೊತೆಗೆ ಬಂದ ಹಾಲಿಕಲ್ಲು ಮಳೆಯ ಪರಿಣಾಮ ರೈತ ಸಮುದಾಯದ ಮೇಲೆ ಗಂಭೀರ ಸಂಕಷ್ಟ ಉಂಟಾಗಿದೆ. ವಿಶೇಷವಾಗಿ ಬಾಳೆ, ಮಾವು, ದಾಳಿಂಬೆ, ಸೀಬೆ ಹಾಗೂ ಪಪ್ಪಾಯ ಬೆಳೆಗಾರರು ಅಪಾರ ನಷ್ಟವನ್ನು ಅನುಭವಿಸುತ್ತಿದ್ದು, ಅವರ ಕಣ್ಣೀರು ಕೇಳುವವರಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಹಾಲಿಕಲ್ಲು ಮಳೆಯ ತೀವ್ರತೆಗೆ ಬಾಳೆ ತೋಟಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಅನೇಕ ಕಡೆಗಳಲ್ಲಿ ಬೆಳೆದಿದ್ದ ಬಾಳೆಗೊನೆಗಳು ನೆಲಕ್ಕುರುಳಿದ್ದು, ಕೊಯ್ಯುವ ಹಂತಕ್ಕೆ ಬಂದಿದ್ದ ಫಲಗಳು ನಾಶವಾಗಿವೆ. ಬಾಳೆ ಮರಗಳ ಎಲೆಗಳು ಹರಿದು ಹೋಗಿದ್ದು, ಕಾಂಡಗಳ ಮೇಲೆ ಕಪ್ಪು ಚುಕ್ಕಿಗಳಂತೆ ಕಾಣುವ ಸಾವಿರಾರು ಕಳೆಗಳು ಮೂಡಿವೆ. ರೈತರ ಪ್ರಕಾರ ಇದು ಯಾವುದೇ ರೋಗವಲ್ಲ, ಹಾಲಿಕಲ್ಲು ಹೊಡೆತದಿಂದ ಉಂಟಾದ ಗಾಯಗಳಾಗಿವೆ. ದಾಳಿಂಬೆ, ಸೀಬೆ, ಮಾವು ಮತ್ತು ಪಪ್ಪಾಯ ತೋಟಗಳು ಹಾನಿಯಿಂದ ತಪ್ಪಿಸಿಕೊಳ್ಳಲಿಲ್ಲ. ಹಾಲಿಕಲ್ಲಿನ ಬಿರುಸಿನ ಹೊಡೆತಕ್ಕೆ ಹಣ್ಣುಗಳು ನೆಲಕ್ಕೆ ಬಿದ್ದಿದ್ದು, ಮರಗಳ ಕೊಂಬೆಗಳು ಮುರಿದು ಹೋಗಿವೆ. ಇದರಿಂದ ಬೆಳೆ ನಷ್ಟದ ಜೊತೆಗೆ ಮುಂದಿನ ಉತ್ಪಾದನೆಗೂ ದೊಡ್ಡ ಹೊಡೆತ ಬಿದ್ದಿದೆ. ರೈತರು ಹೇಳುವಂತೆ, ಈ ಮಳೆ ಒಂದು ಕಡೆ ನೆಲಕ್ಕೆ ತೇವ ನೀಡಿದರೂ ಹಾಲಿಕಲ್ಲಿನ ಪರಿಣಾಮದಿಂದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ವರ್ಷ ಪೂರ್ತಿ ಮಾಡಿದ ಶ್ರಮ ಕ್ಷಣಾರ್ಧದಲ್ಲಿ ನಾಶವಾಗಿದೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಹವಾಮಾನದಲ್ಲಿನ ಏರಿಳಿತಗಳಿಂದ ಈ ರೀತಿಯ ಅಕಾಲಿಕ ಹಾಲಿಕಲ್ಲು ಮಳೆಯ ಘಟನೆಗಳು ಹೆಚ್ಚಾಗುತ್ತಿದ್ದು, ರೈತರ ಬದುಕಿಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿವೆ. ಕೃಷಿ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರಿಗೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ತುಮಕೂರಿನಲ್ಲಿ ಸುರಿದ ಈ ಭಾರೀ ಹಾಲಿಕಲ್ಲು ಮಳೆ ರೈತರಿಗೆ ದ್ವಂದ್ವ ಪರಿಣಾಮ ಉಂಟು ಮಾಡಿದ್ದು, ಒಂದು ಕಡೆ ಮಳೆ ಪ್ರಯೋಜನಕಾರಿಯಾಗಿದ್ದರೆ ಮತ್ತೊಂದೆಡೆ ಹಾಲಿಕಲ್ಲಿನ ಹೊಡೆತ ಬೆಳೆಗಳನ್ನು ಸಂಪೂರ್ಣ ಹಾನಿಗೊಳಿಸಿ ರೈತರನ್ನು ಸಂಕಷ್ಟದೊಳಗೆ ತಳ್ಳಿದೆ. ತುಮಕೂರು ಜಿಲ್ಲೆಯಾದ್ಯಂತ ಆಲಿಕಲ್ಲಿನ ಮಳೆ ಬಿದ್ದಿದ್ದು, ಇದು ರೈತರಿಗೆ ಮಳೆ ಅವಶ್ಯಕತೆ ಇತ್ತು. ಆದರೆ ಈ ಆಲಿಕಲ್ಲಿನ ಮಳೆ ಅತಿ ಹೆಚ್ಚಾಗಿ ಆಲಿಕಲ್ಲು ಬಿದ್ದರಿಂದ ರೈತರು ಬೆಳೆದಂತಹ ಪಪ್ಪಾಯಿ ಇರ್ಬೋದು, ಬಾಳೆ ಇರ್ಬೋದು, ಮಾವು ಇರ್ಬೋದು, ಇನ್ನಿತರ ಎಲ್ಲ ತೋಟಗಾರಿಕೆಯಿಂದ ಹಿಡಿದು ರೈತರು ಬೆಳೆದಂಥ ಬೆಳೆಗಳಿಗೆಲ್ಲಕ್ಕೂ ಆಲಿಕಲ್ಲಿನ ಹೊಡೆತದಿಂದ ಭಾರಿ ನಷ್ಟವಾಗಿದ್ದು, ರೈತರು ಭಾರಿ ಸಂಕಷ್ಟಕ್ಕೆ ದೂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಹಾನಿಗೊಳಗಾದಂಥ ರೈತರ ಸ್ಥಳ ಮಾಜರು ಮಾಡಿ ಅವರಿಗೆ ಏನಾದರೂ ಒಂದು ಪರಿಹಾರವನ್ನು ಮಾಡಿಕೊಡಬೇಕು. AR ನ್ಯೂಸ್ ಚಾನಲ್ ವರದಿಗಾರ ರಮೇಶ್ ವಜ್ಜಿಗುರ್ಕಿ. ಇದು AR ನ್ಯೂಸ್ ಚಾನಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.